ಹೊಸ ವರ್ಷದಲ್ಲಾದರೆ ಸ್ವಲ್ಪ ಪಾಸಿಟಿವ್ ಆಗಿ ಸ್ವಲ್ಪ ಅಂತ ನಮ್ಗೆ ಯಾವಾಗಲೂ ಆಸೆ. ದುರ್ದೈವ ಏನಂದರೆ ವಾತಾವರಣ ಹಾಗೆ ಇಲ್ಲದ ಕಾರಣ ನೆಗೆಟಿವಿಟಿ. ಬಟ್ ಇಲ್ಲಿಂದು ನಮ್ಮದು ಕರ್ತವ್ಯ ಮುಂದೆ ಕರ್ತವ್ಯ ಇದೆ, ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಒಳ್ಳೆಯದಾಗಿ ಅಂತ ಹಾರೈಸ್ತಾ ಒಂದು ತಮ್ಗೆ ಗೊತ್ತಿರೋ ಹಾಗೆ ಕಳೆದ 4-5 ದಿನದಿಂದ ಬಿಜೆಪಿಯವರು ಬಹಳಷ್ಟು ಪ್ರಯತ್ನಗಳನ್ನು ನಡೆಸಿದ್ದಾರೆ ಹೈಕಮಾಂಡನ್ನು ಮೆಚ್ಚೋಕ್ಕೆ, ನಮ್ಮ ರಾಜೀನಾಮೆ ಕೊಡಿಸಲಿಕ್ಕೆ, ಮತ್ತು ಖರ್ಗೆ ಸಾಹೇಬ್ರ ಹೆಸರನ್ನು ಒಂದು ಖರ್ಗೆ ಸಾಹೇಬ್ರ ಹೆಸರಿಗೆ ಒಂದು ಕಪ್ಪು ಚುಕ್ಕೆ ತರಬಹುದಾ ಅಂತ ಒಂದು ಸಂಚನ್ನು ನಡೆಸಿದೆ. ನಾನು ಹೋದ ಬಾರಿ ಕೂಡ ನಾನು ಬಿಜೆಪಿಯವರು ಸ್ವಲ್ಪ ಎಲ್ಲರೂ ಸರಿ ಮಾಡ್ತಾ ಇಲ್ಲ. ವಿಜಯೇಂದ್ರ ಅವರಿರ್ಬೋದು, ನಾರಾಯಣ ಸ್ವಾಮಿ ಚಲವಾದಿ ಅವರಿರ್ಬೋದು, CT ಅವರಿರ್ಬೋದು, ಸ್ವಲ್ಪ ಹೋಮ್ವರ್ಕ್ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಬಂದು ಮುಂದೆ ಕೂತಿದ್ದೆ. ಇದು ಪ್ರಶ್ನೆ ಕೇಳೋಕ್ಕೆ ಅನುಕೂಲ ಆಗುತ್ತೆ ಮತ್ತು ನಾವು ಏನಾದರೂ ಲಾಜಿಕಲ್ಲಿ ನಾವು ಕೂಡ ಉತ್ತರ ಕೊಡ್ಬೋದಾಗಿದೆ. ಮೊನ್ನೆ ನಾರಾಯಣ ಸ್ವಾಮಿ ಅವರು ವಿರೋಧ ಪಕ್ಷದ ನಾಯಕರು, ಅವರಿಗೆ ಬಹುಶಃ ಸ್ಥಾನ ರಾಜ್ಯದ ಆಗು ಹೋಗುವ ಬಗ್ಗೆ ಅಥವಾ ಸರ್ಕಾರದ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ಕೊಟ್ಟಿಲ್ಲ ಅನ್ಸುತ್ತೆ. ಅವರಿಗೆ ಈಸ್ ಬಿಕಮ್ ಪರ್ಸನಲ್ ಲೀಡರ್ ಆಫ್ ಅಪೋಸಿಷನ್. ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕರು ಅಂತ ಅನಿಸ್ತಾ ಇದೆ. ಪ್ರಿಯಾಂಕಕ್ಕೆ ಲೀಡರ್ ಆಫ್ ಅಪೋಸಿಷನ್ ಅಂತ ಅನಿಸ್ತಾ ಇದೆ. ಬಹುಶಃ ಖರ್ಗೆ ಸಾಹೇಬ್ರಿಗೆ ಎಷ್ಟು ಬೈತಾರೆ, ಎಷ್ಟು ನಿಂದಿಸ್ತಾರೆ, ನನಗೆ ಎಷ್ಟು ಬೈತಾರೆ, ಎಷ್ಟು ನಿಂದಿಸ್ತಾರೆ, ಅಷ್ಟು ತನಕ ಅವರು LOP ಇರ್ತಾರೆ. ಯಾವಾಗ ಇದು ನಿಂತೋಗ್ಬಿಡುತ್ತೆ ಅವಾಗ ಕಿತ್ತು ಬಿಸಾಕ್ತದಂತೂ ಗ್ಯಾರಂಟಿ. ಮೊನ್ನೆ ಅವ್ರು ಹೇಳ್ತಾ ಇದ್ರು ಕಲಬುರಗಿ ಒಂದು ರಿಪಬ್ಲಿಕ್ ಆಗಿದ್ದಾರೆ. ನಾನು ಒಂದು 4-5 ಪ್ರಶ್ನೆ ಸರಳವಾದಂಥ ಪ್ರಶ್ನೆ ಕೇಳಿದೆ, ಅದಕ್ಕೆ ಉತ್ತರ ಇನ್ನೂ ಕೊಟ್ಟಿಲ್ಲ ಅವರು. ಕಲಬುರಗಿ ರಿಪಬ್ಲಿಕ್ ಯಾವ ರೀತಿ ಅಂತ ನಾನು ಭಾಳ ಸ್ಪಷ್ಟವಾಗಿ ಅಭಿವೃದ್ಧಿ ಇದೆ, ಪ್ರಜಾಪ್ರಭುತ್ವದ ರಿಪಬ್ಲಿಕ್ ಅದೆಲ್ಲ ಕೊಟ್ಟಿದ್ದೆ. ನಾನು ಒಂದು ಕೂಡ ಅವ್ರಿಗೆ ಹೇಳಿದ್ದೆ, ನೀವು ದಯವಿಟ್ಟು ಕಲಬುರಗಿನಲ್ಲಿ ದೇವರಿಗಿನಲ್ಲಿ ಸ್ಯಾಂಡ್ ಮಾಫಿಯಾ ಯಾರು ನಡೆಸಿದ್ರು, IPL ದಂಧೆಯಲ್ಲಿ ಯಾವ ನಿಮ್ಮ ಶಾಸಕರು ಸಿಕ್ಕಾಕೊಂಡಿದ್ರು ಅದ್ರ ಬಗ್ಗೆ ಮಾತನಾಡಿ, CBIನಲ್ಲಿ ರೈತರ ಹೆಸರಲ್ಲಿ ವಂಚನೆ ಮತ್ತು ಚಾರ್ಜ್ ಶೀಟ್ ಅವರ ತಿಳ್ಕೊಳ್ಳಿ ಅಂತ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಮತ್ತು ನಿನ್ನೆ ಒಂದು ಸ್ಪೀಚನ್ನು ಕೂಡ ಅಪ್ಲೋಡ್ ಮಾಡಿದ್ವಿ ನಮ್ಮ ಚಿತ್ತಾಪುರದಲ್ಲಿ ಸ್ಪೀಚ್. ನಾವು ಭಾಳಷ್ಟು ಮುಖ್ಯವಾಗಿ ಹೇಳಿದ್ವಿ, BJPಯವರು ನಾವು ಮನ್ಸು ಮಾಡಿದ್ರೆ BJPಯವರು ಎಲ್ಲೂ ಕೂಡ ಮಾಡಿದ್ರು, ಆದರೆ ಅದು ಏನು ಅಸಂಬದ್ಧ ಹಾಕಿದ್ರು. ಈಗ ಮಾಡಿದವರು ಯಾರು? ನಿಮ್ಮ ಒಬ್ಬ ಅಭ್ಯರ್ಥಿ ಯೋಗೇಶ್ ಗೌಡ ಪ್ರಕರಣದಲ್ಲಿ ಈಗಾಗಲೇ ಅವರ ಆಪಾದಿತ ಆಗಿದ್ದಾರೆ. ಈಗ ಇನ್ನಷ್ಟು ದಾಖಲೆಗಳು, ಅಂದರೆ ಕೊಲೆ ಮಾಡೋಕ್ಕೆ ಮುಂಚೆ ಅಧಿಕಾರಿಗಳ ಜೊತೆ ಮಾತಾಡಿರುವಂಥ ದಾಖಲೆಗಳು ಕೂಡ ಬಿಡುಗಡೆ ಆಗಿದೆ. ಈ ಸರ್ಕಾರ ಕೇಳ್ತಾ ಇತ್ತು ನಮ್ಮನ್ನು, ಮೋದಿಯವ್ರ ಬಗ್ಗೆ, ಅಮಿತ್ ಶಾ ಅವ್ರ ಬಗ್ಗೆ ಏನು ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತಾ ಇದ್ರು, ಕೊಲೆಗಾರರು ಹಂಗೆ ಹಿಂಗೆ ಅಂತ. ಈಗ ಇವ್ರ MLAನೇ ಅಧಿಕಾರಿಗಳ ತಂಡ ಮಾಡಿಕೊಂಡು ಕೊಲೆ ಮಾಡಿ, ಅಧಿಕಾರಿಗಳ ತಂಡ ಮಾಡಿಕೊಂಡು ಪ್ರೀ ಪ್ಲಾನ್ಡ್ ಮರ್ಡರ್ ಅನ್ನೋದನ್ನು ಪ್ರೂವ್ ಆಗಿರುವಂಥದ್ದು ಇವತ್ತು ನೋಡ್ತಾ ಇದ್ವಿ. ಅದರಿಂದ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಇಷ್ಟೆಲ್ಲ ಸಾವು ನೋವುಗಳು ಏನು? ಒಂದು ಹಿಂದೆ ಇದು ಮಂತ್ಲಿ ಫಿಕ್ಸ್ಡ್ ಸರ್ಕಾರ ಇದೆ, ಮಂತ್ಲಿ ಫಿಕ್ಸ್ ಸರ್ಕಾರ ಇದೆ. ಹಣನ ಮಂತ್ಲಿ ಫಿಕ್ಸ್ ಮಾಡಿದ್ದಾರೆ. ಒಂದಾದ್ಮೇಲೆ ಒಂದು ಆತ್ಮಹತ್ಯೆಗಳು, ಒಂದು ಸರಣಿ ಆತ್ಮಹತ್ಯೆಗಳು ಆಗ್ತಾ ಇದೆ ನೋಡಿ. ಸರಣಿ ಆತ್ಮಹತ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ. ವಾಲ್ಮೀಕಿ ಹಗರಣದಲ್ಲಿ ಚಂದ್ರಶೇಖರ್ ಆಯಿತು, ಇವತ್ತು ದಾವಣಗೆರೆಯಲ್ಲಿ ಒಬ್ಬ ಗುತ್ತಿಗೆದಾರ PC ಗೌಂಡರ್ ಆತ್ಮಹತ್ಯೆ ಆಯಿತು. ಹಾಗೆ ಪೊಲೀಸ್ ಅಧಿಕಾರಿ ಪರಶುರಾಮ್ ಅವರು ಕೂಡ ಸಾವನ್ನಪ್ಪಿದರು. ಈಗ ಸಚಿನ್ ಅವರು ಕೂಡ ಈಗ ಆತ್ಮಹತ್ಯೆ ಮಾಡಿದ್ದಾರೆ. ಅಂದರೆ ಈ ಸರ್ಕಾರದಲ್ಲಿ ಇಲ್ಲ ಸಾಯಬೇಕು ಇಲ್ಲ ಆತ್ಮಹತ್ಯೆ ಮಾಡ್ಕೊಬೇಕು, ಆ ಪರಿಸ್ಥಿತಿಯಲ್ಲಿರುವಂಥ ಸರ್ಕಾರ ಇದು ಒಂದು ರೀತಿ ಕೊಲೆಗಡಕರ ಸರ್ಕಾರ ಅಂತ ಅನಿಸುತ್ತೆ.